ಮೊನ್ನೆ ನಮಗೆ ಅಲ್ಲಿ ಸುಬ್ರಹ್ಮಣ್ಯ ಸಕಲೇಶ್ವರ ರೋಡ್ ಸಿಗ್ತಲ್ಲ ಘಾಟ್ ಸೆಕ್ಷನು, ಸೇಮ್ ಅದೇ ಥರನೇ ಅಪ್ಪತ್ತಬೇಕು. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಿದ್ದೀನಿ. ಇವಾಗ ಸಮಯ ಬಂದುಬಿಟ್ಟು 7:30 ಆಗಿದೆ. ಅಲ್ಲಿ ಎಲ್ಲಾದರೂ ಸಿಗುವಂಥಲ್ಲಿ ಒಂದು ಹೋಟ್ಲಿದ್ರೆ ನಾಷ್ಟ ಮಾಡ್ಕೊಂಡು ಅಲ್ಲಿ ಹೋಗುವ. ಆದಷ್ಟು ಬೇಗ ಹೋಗುವ ನಮಗೆ, ಯಾಕಂದರೆ ಸುಮ್ಮನೆ ಅಪ್ಪ ಸಿಕ್ಬಿಟ್ರೆ ನನಗೆ ಮೆಟ್ಟಕ್ಕಾಗಲ್ಲ, ತಳ್ಳಬೇಕಷ್ಟೇ. ಈಗ ಇಲ್ಲಿಂದ ಟೋಟಲಾಗಿ ಬೆಲ್ವೆಯಿಂದ ಹೊಸನಗರಕ್ಕೆ 82 ಕಿಲೋಮೀಟರ್ ಇದೆ. ಘಾಟ್ ಸೆಕ್ಷನ್ ಇರುವಂಥ ದಾರಿ ಇದು. ಉಡುಪಿಯ ಬೆಲ್ವೆಯಲ್ಲಿದ್ದೀನಿ. ಇವಾಗ ಹೋಗ್ತಿರೋದು ಹೊಸನಗರಕ್ಕೆ. ಸ್ವಲ್ಪ ಬೇಗ ಅಂತ ಹೇಳ್ಬಿಟ್ಟು 7:30 ಆಗಿಬಿಟ್ಟು ಇನ್ನು ಮುಂದೆ ಹೋಟ್ಲಿದ್ರೆ ನಾಷ್ಟ ಮಾಡಿಕೊಂಡು ಹೋಗೋಣಂತೆ. ನಂದು ಏನು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಸೈಕಲ್ದು ಸ್ಟ್ಯಾಂಡು ಮುರಿದೋಗ್ಬಿಡ್ತು. ಈಗ ಅದೇ ಒಂದು ಪ್ರಾಬ್ಲಮ್ಮು. ಎಲ್ಲಿಯಾದರೂ ಒಂದು ಸೈಕಲ್ ಶಾಪ್ ಇಟ್ಬಿಟ್ರೆ ಹಾಕ್ಬೋದು, ಇರಲ್ಲ ಕಾಣ್ತದೆ. ನಗರದಲ್ಲಿರೋಕ್ಕೆ ಚಾನ್ಸ್ ಇರುತ್ತೆ ನೋಡು, ಇದ್ರೆ ಹಾಕುವ ನಮಗೆ. ಈಗ ಸುಮಾರು ಒಂದು 6 ಕಿಲೋಮೀಟ್ರು ಬಂದುಬಿಟ್ರೆ ಈ ಕಡೆ. 4 ಕಿಲೋಮೀಟ್ರ್ ಹೋಗ್ಬಿಟ್ಟು ಎಲ್ಲರೂ ಹೋಟ್ಲಿದ್ರೆ ನಾಷ್ಟ ಮಾಡುವಂತೆ. ಇವಾಗ ಪೂರಿ ಲೇಟ್ ಆಗುತ್ತದೆ, ಕ್ಯಾನ್ಸಲ್ ಮಾಡಿಬಿಟ್ಟು ಬನ್ಸು ತಗೊಂಡು ಟೀ ಕಾಫಿ ಕೋಲ್ಡ್ ಏನು ಕುಡಿದ್ರೆ ಸೈಕ್ಲಿಂಗ್ ಬಂದ? ಹಾಂ, ಸೈಕಲ್ ಇಲ್ಲದ. ಥ್ಯಾಂಕ್ ಯು. ಈಗ ನಮ್ಮದು ನಾಷ್ಟ ಮಾಡಿ ಆಯಿತು. 2 ಬನ್ಸು 40 ರೂಪಾಯಿ ಅಷ್ಟೆ. ಇವಾಗ ಸ್ಟ್ರೈಟ್ ಹೋಗುವ. ಈಗ ಬಡ್ಜೆಟ್ ನೋಡ್ಬಿಟ್ಟು ಖರ್ಚು ಮಾಡ್ಬೇಕು ಇವರು. ಸುಮಾರು ಖರ್ಚಾಯ್ತದೆ, ಕಂಟ್ರೋಲ್ ಬಿಟ್ಟು ಹೋಗ್ತಿದೆ. ಏನು ತೊಂದರೆ ಇಲ್ಲ, ಆಗ್ಬೋದು. ದಾರಿ ಸ್ವಲ್ಪ ಮಿಸ್ ಆಗ್ಬಿಡ್ತು. ಆ ಕಡೆಗೆಲ್ಲ ಈ ಕಡೆಗೆ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಇವಾಗ ಬಂದು ಸಿದ್ದಾಪುರ ರೀಚ್ ಆಗಿದ್ದೀನಿ. ಇಲ್ಲಿಂದ ರೈಟ್ ತಗೋಬೇಕು ನಗರಕ್ಕೆ ಸರ್. ಕೊಡಗಿಂದ ಕೊಡಗು. ಈಗ ನಮ್ಮ ಶಿವಮೊಗ್ಗ ಜಿಲ್ಲೆ ನಗರಕ್ಕೆ, ಅಲ್ಲಿಂದ ಡಿಸ್ಟಿಕ್ ಹೋದ ಪ್ಲೇಸ್ ಎಲ್ಲ ಡಿಸ್ಟಿಕ್ ಹೋಗ್ಬಿಟ್ಟು ಒಂದು ಮರ ನಡೋದು ಒಂದು ಚಾಲೆಂಜ್ ಥರ. ಈಗ 5 ಆಯಿತು, ಈಗ 6ನೇದು ಹೋಯ್ತಾ ಇರೋದು. ಶಿವಮೊಗ್ಗ ಉಡುಪಿದಾಯ್ತು, ನಗರಕ್ಕೆ ಹೋಯ್ತಿರೋದು. ಇಲ್ಲ ಬೇಡ ಈಗ ನಾಷ್ಟ ಮಾಡಿದ್ರೆ ಸರಿ ಆಯ್ತು. ಮುಂದೆ ಹೋಟ್ಲ್ ಇದೆಯಲ್ಲ ಸರ್? ಇನ್ನು 90 ಕಿಲೋಮೀಟರ್ ಮೇಲೆ. ಹಾಂ, ಸರಿ ಮಾಡಿ. ಥ್ಯಾಂಕ್ ಯು. ಇವಾಗ ಇಲ್ಲಿ ತನಕ ತಳ್ಕೊಂಬಂದೆ. ಇಲ್ಲಿಂದ ತಳ್ತಾ ಇದ್ದೀನಿ ಈಗ. ಈ ಥರ ಸಿಕ್ಬಿಟ್ರೆ ಕಷ್ಟ, ಬೆಟ್ಟಕ್ಕೆ ಚೂರು ಆಗಲ್ಲ, ತಳ್ಬೇಕಷ್ಟೆ. ಈ ಥರ ಸಿಕ್ಬಿಟ್ರೆ ಮುಗೀತು ಕತೆ. ಗಾಡಿ ಡೇಂಜರು, ಯಾಕಂದರೆ ಟರ್ನ್ ಮಾಡುವಾಗ ಯಾವುದೋ ಗಾಡಿ ಬಂದುಬಿಟ್ರೆ ನಾನೇ ಒಳಗೆ ಹೋಗ್ಬಿಡ್ತೀನಿ. ಗುರು ಇನ್ನೂ 7 ಕಿಲೋಮೀಟ್ರ್ ಐತಂತೆ ಹೋಟ್ಲಿಗೆ. ಆಗ 2 ಕಿಲೋಮೀಟ್ರ್ ತಳ್ಕೊಂಬಂದಿದ್ದೀನಿ. ಈಗ ಸಮಯ ನೋಡಿದ್ರೆ 1 ಗಂಟೆ ಆಯಿತು. ಹೆಂಗೆ ಸುಸ್ತಾಗ್ಬಿಡ್ತಂದ್ರೆ ಕಣ್ಣಲ್ಲಿ ಒಂಥರ ಕತ್ಲಾಯ್ತಿದೆ. ಸುಸ್ತಾಗ್ಬಿಟ್ಟು ಒಂಥರ ಮಲಗ್ಬಿಟ್ಟು ಆ ಥರ ಆಯ್ತಿದೆ. ಮುಂದೆ ಹೋಟ್ಲಿದೆ ಅಂತೆ, ಇನ್ನೊಂದು 7-8 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಊಟ ಮಾಡಲ್ಲೇ ಸ್ವಲ್ಪ ರೆಸ್ಟ್ ತಗೊಳ್ಳಲ್ಲ. ಥ್ಯಾಂಕ್ ಯು ಸೊ ಮಚ್. ಇನ್ನು ಹೋಟ್ಲ್ ಎಷ್ಟಿದೆ ಮುಂದಕ್ಕೆ ಹೋಟ್ಲು? ಇಲ್ಲ, ಮೇಲೆ ದೇವಸ್ಥಾನ ಇದೆ, ದೇವಸ್ಥಾನ ತೋಟಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್.
ಹೊಟ್ಟೆ ಹಸ್ದುಬಿಟ್ಟು ದೇವ್ರೆ ಏನಾದ್ರೂ ಸಿಕ್ ಸಾಕು ಅಂತ ಹಿಂಗೆ ಅನಿಸ್ತಾ ಇತ್ತು. ಕಾರವರು ಅಲ್ಲೂ ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ಒಬ್ಬರು ಓಡಿ ಬಂದರು. ಥ್ಯಾಂಕ್ ಯು ಬ್ರೋ. ಅಯ್ಯೋ ಸ್ವಾಮಿ. ನೋಡಿ ಕಾಣ್ತಿದ್ದಿಲ್ಲ, ಇಲ್ಲಿಂದ ಅಲ್ಲಿ ಹತ್ಬೇಕು ನಾವು. ಇದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ದೇವ್ರಂಗೆ ಬಂದು ಕೊಟ್ಟಿದ್ದೀರಾ. ಏನು ಮಾತಾಡೋಕ್ಕೆ ಬರ್ತೇನೆ ಇಲ್ಲಪ್ಪ, ಬಾಯೇ ಬಿಡೋಕ್ಕಾಯ್ತಲ್ಲ. ಫೈನಲ್ ಹಂಗೆ ನಾವು ಹೋಟ್ಲ್ ಹತ್ರ ರೀಚ್ ಆಗಿದ್ದೀವಿ. ಸ್ವಲ್ಪ ನೋಡಿ, ಎಲ್ಲರೂ ಹೇಳ್ತಾರೆ ಏನಪ್ಪ ನಾನು ಬೇಕಾದ್ರೆ 1 ಗಂಟೆಯಲ್ಲಿ 20 ಕಿಲೋಮೀಟ್ರು 25 ಕಿಲೋಮೀಟ್ರ್ ಹೋಗ್ತೀನಿ ಅಂತ. ಹಂಗೆಲ್ಲ ಇಲ್ಲಿ 1 ಕಿಲೋಮೀಟ್ರ್ ಹಚ್ಬೇಕಂದ್ರೆ ಅರ್ಧ ಗಂಟೆ ಬೇಕಾಗುತ್ತೆ ತಳ್ಕೊಂಡು, ನಡ್ಕೊಂಡು ಹೋಗ್ಬೇಕಲ್ಲ. ಇಲ್ಲಿ ಮೆಟ್ಟಕ್ಕಂತ ಆಗೋದೇ ಇಲ್ಲ. ಏನಿಲ್ಲ ಅಂದರೂ ಮೆಟ್ಟಕ್ಕಾಗಲ್ಲ. ಆ ಹುಡುಗಾಳ್ದ ನೋಡಿ ಏನು ಮೆಟ್ಟಕ್ಕಾಗಲ್ಲ ಅಂತ ಅಲ್ಲೊಂದು ಹುಡುಗಿಸ್ಬಿಟ್ಟ. ಏನೋ ನಾನು ಹಿಂಗೆ ಹೋಯ್ತಿದ್ದೀರಲ್ಲ, ಲಗೇಜ್ ಇಲ್ಲ ಅಂದ್ರೂ ಮೆಟ್ಟಕ್ಕೈತಲ್ಲ, ನೀವು ಲಗೇಜ್ ತಗೊಂಡು ಹೋಯ್ತಿದ್ರಲ್ಲ ಅಂತ. ಹಂಗೆ ಎಷ್ಟು ಚೆನ್ನಾಗಿರೋ ವ್ಯೂ ಅಲ್ಲಿ ಇಲ್ಲಿಂದ ಬರ್ಕೊಂಬಂದಿದ್ದು ಚೆನ್ನಾಗಿದೆಯಲ್ಲ. ಇಲ್ಲಿ ಮೇಲೆ ಹತ್ತುಬಿಟ್ಟು ಬಂದು ನೋಡುವಾಗ ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಾವ್ರೆ. ಒಂದು 2:15 ಆಗಿದೆ. ನಾನು ಇಲ್ಲಿಂದ ಮೂವ್ ಆಗ್ತಾ ಇದ್ದೀನಿ. ಸ್ವಲ್ಪ ಮಳೆ ಬರೋಂಗಿದೆ, ಫುಲ್ ಕತ್ಲಾಗ್ಬಿಡ್ತು ನೋಡ್ತಾ ಇದೆಯಲ್ಲ. ಇನ್ನು ಇಲ್ಲಿಂದೊಂದು 15 ಕಿಲೋಮೀಟ್ರ್ ಇದೆ ಮುಂದಕ್ಕೆ, ತಳ್ಕೊಂಡು ಹೋಗ್ಬೇಕಾಯ್ತದೆ. ಅದು ಇಲ್ಲಿಂದ 15 ಕಿಲೋಮೀಟ್ರ್ ಅಂದರೆ ಯಪ್ಪ ನೋಡು. ಎಕ್ಸ್ ಕ್ಯಾಮ್ರಲ್ಲಿ ಚಾರ್ಜ್ ಇಲ್ಲ, ಅಲ್ಲಿ ತನಕ ವೀಡಿಯೋ ಎಲ್ಲ ಕಾಣ್ತದೆ. ಅದಾದರೆ ಆವಾಗ ತಗೊಂಡು ವೀಡಿಯೋ ಮಾಡ್ತೀನಿ. ನೋಡ್ತವನೇ ಒಂದು ಬೆಲ್ ಹೊಡಿಯೋಣ. ಹಿಂಗೆ ಮೇಲೆ ಹತ್ತು ಬರುವಾಗ ನಮ್ಮ ಕೊಡಗಿನ ಕುಶಾಲನಗರದೊಬ್ಬರು ಅಣ್ಣ ಸಿಕ್ಬಿಟ್ರು ನನಗೆ. ಅವ್ರು ಸಿಕ್ಬಿಟ್ಟು ನಾನು ಸುಮಾರು ಮಾತಾಡಿಸ್ಬಿಟ್ಟು ಏನಾದರೂ ಫಿನಾನ್ಷಿಯಲ್ ಏನೋ ಸಪೋರ್ಟ್ ಬೇಕಂದ್ಬಿಟ್ಟು ಒಂದು 400 ರೂಪಾಯಿ ಕೊಟ್ಟರು. ಬೇಡ ಅಂದ್ಬಿಟ್ಟು ಅವರು ಕೈಯಲ್ಲಿ ಕೊಟ್ಬಿಟ್ರು. ತುಂಬ ಥ್ಯಾಂಕ್ ಯು ಸೋ ಮಚ್ ಪ್ರಸಾದನ. ಇನ್ನು ಕೊಡಗಲ್ಲಿ ಬರುವ ನಮಗೆ ಮೀಟ್ ಮಾಡುವ. ಇವಾಗ ನಾವು ಬಂದ್ಬಿಟ್ಟು ಯಾವುದೊಂದು ಡ್ಯಾಮ್ ಹತ್ರ ಬಂದಿದ್ವಿ. ಯಾವುದೋ ಒಂದು ಡ್ಯಾಮ್ ನಾನು ಮ್ಯಾಪಲ್ಲಿ ನೋಡಿದೆ, ನಾನು ಹೆಸರು ಮರ್ತೋಗ್ಬಿಡ್ತು. ಇಲ್ಲಿ ನೆಟ್ವರ್ಕ್ ಇಲ್ಲ ಗುರು ನೋಡೋಕ್ಕೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗಿಯೋಣ. ಬ್ಯಾಕಲ್ಲಿ ಗಾಡಿ ಬರ್ತಿದೆ. ಬಂದು ಯಾವುದೋ ಕಾಡೇರಿಯ ಬಂತು. ಸಣ್ಣ ರೋಡ್ ಇದು ನಗರಕ್ಕೆ ಹೋಗುವಂಥ ದಾರಿ. ಇದು ನಮ್ಮದು ಆ್ಯಕ್ಷನ್ ಕ್ಯಾಮರಾದಲ್ಲಿ ಮೆಮ್ರಿ ಕಾರ್ಡ್ ಫುಲ್ ಆಯಿತು. ಈ ರೋಡ್ ಚೆನ್ನಾಗಿಲ್ಲ. ಈ ಥರ ರೋಡಲ್ಲಿ ಹೋಗ್ಬಿಟ್ರೆ ಟೈರ್ ಪಂಚರ್ ಆಗೋದು ಗ್ಯಾರಂಟಿ. ನಾವೀಗ ನಗರಕ್ಕೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ಹೊಸನಗರ ಹೋಗೋಣ ಅಂತ ಪ್ಲ್ಯಾನ್. ಈಗ 4:15 ಅಷ್ಟೇ ಆಗಿರೋದು. ಆಗ ಅಲ್ಲಿ ರೀಚ್ ಆಗಿಬಿಟ್ಟು ಈ ಹೋಗೋ ದಾರಿಯಲ್ಲಿ ಎಲ್ಲಾದರೂ ಒಂದು ಸ್ಕೂಲ್ ಸಿಕ್ಬಿಟ್ರೆ, ಎಲ್ಲಾದರೂ ಸಿಕ್ಬಿಟ್ರೆ ಮರ ನಟ್ಬಿಟ್ಟು ನಮ್ಮದು ಈ ಶಿವಮೊಗ್ಗದ ಚಾಲೆಂಜನ್ನು ಕಂಪ್ಲೀಟ್ ಮಾಡುವ. ಇದು ಅಷ್ಟೇ ನಮ್ಮದು. ಇಲ್ಲಿಂದ ನಗರದಿಂದ ಹೊಸನಗರಕ್ಕೆ ಹೋಗೋ ದಾರಿ ಅದು ಫುಲ್ಲು ಘಾಟ್ ಅಂತೆ, ಸ್ವಲ್ಪ ಕಷ್ಟ. ಯಾಕೆಂದರೆ ಇವಾಗ ಹೋಗ್ಬಿಟ್ರೆ ನಾಳೆ ಬೆಳಿಗ್ಗೆ ನನಗೆ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಾಗ ಸ್ವಲ್ಪ ಈಸಿ ಆಗಿಬಿಡ್ತದೆ. ಅದಕ್ಕೆ ಅಂತ ಹೋಗ್ತಿರೋದು. ಈಗ ಹೊಸನಗರಕ್ಕೆ ಹೋಗುವಂಥ ದಾರಿ ಇದು. ಎಷ್ಟು ಚೆನ್ನಾಗಿದೆಯಲ್ಲ ಬಟ್ ಹೊಸನಗರದ ಹತ್ತಾ ಇದ್ದೀನಿ. ಇದು ಘಾಟ್ ಸೆಕ್ಷನ್ನೇ. ಇದು ತಳ್ಳುವಂಥ ಗತಿನೇ. ಇವಾಗ ಸ್ವಲ್ಪ ಕಷ್ಟಪಟ್ಟರೆ ನಾಳೆ ಬೆಳಿಗ್ಗೆ ಸ್ವಲ್ಪ ಆರಾಮಾಗಿ, ಇಲ್ಲಾಂದರೆ ಇಲ್ಲಿ ಆಲ್ಟ್ ಆಗಿಬಿಟ್ರೆ ಇದು ರಿಸ್ಕ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಈಗ ಹೊಸನಗರಿಗೆ ಹೋಗ್ತಿರೋದು. ಈಗ
ಆಯ್ತಾ ಅಲ್ಲಿ ಮಾಡ್ತೀನಿ. ಅವಾಗ ಈ ಹೊಸನಗರದ PU ಕಾಲೇಜಲ್ಲಿ ಮುಂದೆ ಇಲ್ಲಿ ನಡಕ್ಕೆ ಹೇಳಿದ್ರು ಮೇಡಮ್. ಇಲ್ಲಿ ನಡುವ ಆಗ ನಮ್ಮ 6ನೇ ಜಿಲ್ಲೆ ಆಗಿರುವ ಶಿವಮೊಗ್ಗವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇವಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಒಂದು 2 ಪೆಟ್ರೋಲ್ ಬಂಕಲ್ಲಿ ಕೇಳಿ ನೋಡಿದೆ, ಅಲ್ಲಿ ಗಂಟೆಗೆ ಎಲ್ಲ ಮಾಡಲ್ಲಂತೆ. ಇವಾಗ ಏನು ಮಾಡೋದು ಗೊತ್ತಿಲ್ಲ. ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹೋಗಿ ಕೇಳಿ ನೋಡೋಣ. ಇದು ಈ ಹೊಸನಗರದ ಲಾಸ್ಟ್ ಆ್ಯಂಡ್ ಫೈನಲ್ ಇರೋದಂಥ ಪೆಟ್ರೋಲ್ ಬಂಕ್. ಇವರು ಒಬ್ಬರು ಕೇಳ್ತೀನಿ ಅಂದರು, ಕೇಳ್ಬಿಟ್ಟು ಏನಂತ ಕನ್ಫರ್ಮ್ ಮಾಡ್ತಾರೆ. ಇಲ್ಲಿ ವೆಯ್ಟ್ ಮಾಡುವ. ಫೈನಲಿ ಬಂದ್ಬಿಟ್ಟು ಇವರು ಸ್ವಲ್ಪ ಎಲ್ಲೋ ಮಾಡಿದ್ರು. ಏನಂದರೆ ಒಂದು ಕಂಡೀಷನು 10 ಗಂಟೆ ಮೇಲೆ ಹಾಕ್ಬೇಕಂತೆ. ಈ ಪ್ಲೇಸ್ ಇದೆಯಲ್ಲ, ಇಲ್ಲಿ ಹಾಕ್ಬೇಕಂತೆ ಟೆಂಟು, ಬೇರೆಲ್ಲ ಹಾಕ್ಬಾರ್ದಂತೆ. ನನಗೆ 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ವೆಯ್ಟ್ ಮಾಡುವ. ಏನಾದ್ರು ಎಡಿಟ್ ಮಾಡಿಕೊಂಡು ಏನೋ ತಿನ್ಕೊಂಡೆಲ್ಲ ಬರೋಣ.